ನೋಡಿ ಇದು ಏನು ಕತೆ ಅಂದರೆ ಈ ಹನಿ ಟ್ರ್ಯಾಪ್ ಮಾಡಿ ಕರ್ಕೊಂಡು ಹೋಗಿ ಥಳಿಸಿರುವಂಥ ಒಂದು ಆರೋಪ 4 ದಿನ ಕೂಡ ಹಾಕಿ ಸಹಚರರ ಜೊತೆ ಸೇರಿ ಹಣ ವಸೂಲಿ ಮಾಡಿರೋದು 1.84 ಲಕ್ಷ ಹಣ ವಸೂಲಿ ಮಾಡಿದ್ದ ಸುಜಾತ ಮತ್ತು ಸಹಚರರು ಅಂದರೆ ಈ ಟೀಮ್ ಇದೆ ಕೆಲಸ ಈ ಬಗ್ಗೆ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುಜಾತ ಮತ್ತು ಸಹಚರರ ವಿರುದ್ಧ ದೂರನ್ನ ನೀಡಿದ ತುಕಾರಾಮ್ 2023 ನವೆಂಬರ್ 12ರಂದು ದಾಖಲಾಗಿತ್ತು ಪ್ರಕರಣ ಸಂಬಂಧ ಸುಜಾತ ಮತ್ತು ಸಹಚರರನ್ನ ಬಂಧಿಸಿದ್ರು ಪೊಲೀಸರು ಸದ್ಯ ಈ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಿರುವ ಸುಜಾತ ಈಗ ಹೇಳಿ ಈಕೆ ಯಾವ ಪಕ್ಷದ ಕಾರ್ಯಕರ್ತೆ ಅಂತ ಈಗ ಹೇಳ್ಬೇಕೆಲ್ರೂ ಯಾಕೆ ಅಂದ್ರೆ ಯಾವುದಾದ್ರೂ ಪಕ್ಷದ ಕಾರ್ಯಕರ್ತೆ ಅಂತಂದ್ರೆ ಈ ಪ್ರಕರಣಕ್ಕೂ ನೀವೇನಾದ್ರೂ ಒಂದು ಕ್ಲಾರಿಟಿ ಕೊಡಬೇಕು ಹೆಮ್ಮಾರಿಯಾಗಿ ಈ ಥರ ಹಲ್ಲೆ ಮಾಡೋದು ಹೊಡೆಯೋದು ರೌಡಿಸಮ್ ಮಾಡೋದು ಹೆಣ್ಣು ಕುಲಕ್ಕೇನೆ ಇಂಥವರು ನಿಜವಾಗ್ಲೂ ಕೂಡ ಅಸಹ್ಯಕರ ಅಮ್ಮ ತಾಯಿ ಅಕ್ಕ ಬಿಡಮ್ಮ ಅಂತ ಕರಿತಾ ಇದ್ರೂ ಬಿಡ್ತಾ ಇಲ್ಲ ಅಂತಂದರೆ ರೌಡಿ ರಂಗಿ ಥರ ಆಡ್ತಾ ಇದ್ರೆ ಈಕೆನ ಹೆಣ್ಮಗಳು ಅಂತ ಕೈ ಎತ್ತಿ ಕೈ ಮುಗಿಬೇಕು ಅಂತ ಯಾರಿಗಾದ್ರೂ ಅನ್ಸುತ್ತಾ ಇದಕ್ಕೊಂದಷ್ಟು ರಾಜಕೀಯ ನಾಚಿಕೆ ಆಗಬೇಕು ರಾಜಕೀಯ ಮಾಡುವ ರಾಜಕೀಯ ನಾಯಕರಿಗೆ ಸತ್ಯಾನುಸತ್ಯತೆ ಏನು ಇವ್ರ ಹಿನ್ನೆಲೆ ಏನು ಇದನ್ನ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಎಲ್ಲದ್ರಲ್ಲೂ ರಾಜಕೀಯ ಅಂತ ಹೋದ್ರೆ ಹಿಂಗೆ ಆಗತ್ತೆ ಕಾಂಗ್ರೆಸ್ನ ವಿರುದ್ಧ ಯಾರಾದ್ರೂ ಆರೋಪ ಮಾಡಿದ್ರೆ ನಡಿ ಜೈ ಎಲ್ಲಾ ಬಿಜೆಪಿಗರು ಒಂದಾಗಿದೋ ನಮ್ಮ ಪಕ್ಷದ ಕಾರ್ಯಕರ್ತನ ಹಂಗ್ ಮಾಡ್ಬಿಟ್ರಂತೆ ಹಿಂಗ್ ಮಾಡ್ಬಿಟ್ರಂತೆ ಅಂತ ಈಗ ಬಿಜೆಪಿಗರು ಮಾತಾಡಿ ನಿಮ್ ಪಕ್ಷದ ಕಾರ್ಯಕರ್ತೆ ಅಲ್ವಾ ಮಾನ ಮರ್ಯಾದೆ ಇಲ್ವಾ ನಿಮ್ ಪಕ್ಷದ ಕಾರ್ಯಕರ್ತೆಗೆ ಈ ತರ ಯಾರಾದ್ರೂ ವರ್ತನೆ ಮಾಡ್ತಾರಾ ಇದನ್ನ ಯಾರಾದ್ರೂ ಮನುಷ್ಯತ್ವ ಅಂತಾರಾ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನಿಜವಾಗ್ಲೂ ಈ ವಿಡಿಯೋ ನೋಡ್ತಾ ಇದ್ರೆ ಎಂಥವ್ರಿಗಾದ್ರೂ ಈಕೆ ಹೆಮ್ಮಾರಿನ ಅಂತ ಅನ್ಸುತ್ತೆ ಆ ಥರ ಮೃಗೀಯ ವರ್ತನೆ ಮಾಡಿರೋದು ದುಡ್ಕೊಂಡು ತಿನ್ನಕ್ಕೆ ಏನು ರೋಗ ಈಕೆಗೆ ಯಾಕೆ ಈ ಥರದ ಡ್ರಾಮಾಗಳನ್ನ ಮಾಡಬೇಕು ಈ ವಿಡಿಯೋ ಈಗ ಆಗ್ತಾ ಇರುವಂಥ ಪ್ರಕರಣಕ್ಕೆ ಯಾವ ರೀತಿ ಬೇರೆ ದಿಕ್ಕನ್ನು ತಂದು ಕೊಡ್ತಾ ಇದೆ ಅಂತ ನಿಜವಾಗ್ಲೂ ನೀತಿ ಈ ಸುಜಾತ ಒಂದು ವಿಡಿಯೋ ವೈರಲ್ ಆಗಿದ್ದನ್ನು ನೋಡಿದ್ರೆ ಅದರಲ್ಲಿ ಕೈಯಲ್ಲಿ ಲಾಂಗ್ ಹಿಡಿದು ಬೆದರಿಕೆ ಹಾಕಿದ್ದು ಒಂದು ಲೇಡಿ ಡಾನ್ ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ಇದೊಂದು ಒಂದು ಕ್ರೌರ್ಯ ಮರೆದಂತ ಒಂದು ವಿಡಿಯೋ ಇದು 2023 ನವೆಂಬರ್ 12ರಂದು ಹುಬ್ಬಳ್ಳಿಯ ಒಂದು ಧಾರವಾಡದ ಅಂದ್ರೆ ಹುಬ್ಬಳ್ಳಿ ಧಾರವಾಡದ ಒಂದು ವಿದ್ಯಾಗಿರಿಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಆ ಪ್ರಕರಣ ಅಂತಂದ್ರೆ ಇಲ್ಲಿ ಈ ಒಂದು ಯಾವ ವ್ಯಕ್ತಿ ಇರ್ತಾನೆ ತುಕಾರಾಮ್ ಅನ್ನುವಂತಹ ವ್ಯಕ್ತಿಯನ್ನ ಬರೋಬ್ಬರಿ 5 ದಿನಗಳ ಕಾಲ ಇಲ್ಲಿ ಅಂದ್ರೆ ಕೂಡಿ ಹಾಕಿ ಚಿತ್ರ ಹಿಂಸೆ ನೀಡಿ ಅಂದ್ರೆ ಮೈ ಮೇಲೆ ಬಾಸುಂಡೆ ಬರೋ ತರಹ ಇಲ್ಲಿ ಅಂತಂದ್ರೆ ಹಲ್ಲೆ ಮಾಡಿದ್ದು ಅಲ್ಲದೆ ಆತನ ಬಳಿ ಇಲ್ಲಿ ಅಂತಂದ್ರೆ ಬರೋಬ್ಬರಿ 2 ಲಕ್ಷ ರೂಪಾಯಿ ಹಣವನ್ನ ಪೀಕಿರುವಂತಹ ಒಂದು ಪ್ರಕರಣ ಅದ ಇದೇ ಒಂದು ಪ್ರಕರಣದಲ್ಲಿ ಮೂಲ ಆರೋಪಿ ಈ ಸುಜಾತ ಹಂಡಿ 2023ರಲ್ಲಿ ಈ ಒಂದು ವಿಡಿಯೋ ಇತ್ತು ಈಗ 3 ವರ್ಷದಿಂದ ಈ ಒಂದು ವಿಡಿಯೋ ವೈರಲ್ ಆಗಿದೆ ಯಾಕೆ ಈಗ ಒಂದು ವಿಡಿಯೋ ವೈರಲ್ ಆಗಿದೆ ಅಂತಂದ್ರೆ ಯಾವಾಗ ಕಳೆದ 4 ದಿನದ ಹಿಂದ್ಗಡೆ ಅಂತಂದ್ರೆ ಹುಬ್ಬಳ್ಳಿಯ ಒಂದು ಕಿಶಾಪುರ ಪೊಲೀಸರು ಸುಜಾತ ಹಂಡಿಯನ್ನ ಬಂಧಿಸುವಂತಹ ವೇಳೆಯಲ್ಲಿ ಒಂದು ದೊಡ್ಡದಾದಂತಹ ಒಂದು ಹೈ ಡ್ರಾಮಾ ನಡೆಯಿತು ಆ ಹೈ ಡ್ರಾಮಾ ಸಮಯದಲ್ಲಿ ಮೈ ಮೇಲಿಂದ ಬಟ್ಟೆನ ತಾನೇ ಬಿಚ್ಚಿಕೊಂಡಿದ್ದಾಳೆ ಅಂತೇಳಿ ಪೊಲೀಸರು ಆದ್ರೆ ಇಲ್ಲ ಪೊಲೀಸರೇ ಬಿಚ್ಚಿದ್ದಾರೆ ಅಂತೇಳಿ ಕೆಲವೊಂದಿಷ್ಟು ಜನ ಇದರ ಸಂಪಟ್ಟಿಗೆ ಆರೋಪಿಸಿದರು ಅದರಲ್ಲಿ ಬಿಜೆಪಿಯ ಮೈ ಮೇಲೆ ಮುಗಿಬಿದ್ದು ಅಂತಿದ್ದೆ ಪೊಲೀಸರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಗಟ್ಟಿ ಅವ್ರನ್ನ ಅಮಾನತು ಮಾಡಬೇಕು ವಜಾ ಮಾಡಬೇಕು ಅಂತೇಳಿ ಸಾಕಷ್ಟು ಇಲ್ಲಿ ಅಂದ್ರೆ ಬೀದಿಗಿಳಿದು ರಂಪಾಟ ಮಾಡಿದ್ವು ಅಷ್ಟೇ ಸಹಿತ ಬಿಜೆಪಿ ಇದೇ ಒಂದು ಪ್ರಕರಣವನ್ನೇ ಇಟ್ಟುಕೊಂಡು ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಒಂದು ಪ್ರತಿಭಟನೆ ಮಾಡ್ತಿದೆ ಆ ಪ್ರತಿಭಟನೆ ಮುನ್ನವೇ ಇಲ್ಲಿ ಅಂತಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ ಕೈಯಲ್ಲಿ ಲಾಂಗ್ ಹಿಡಿದು ಒಂದು ಲೇಡಿ ಡಾನಂದ ವರ್ತಿಸುತ್ತಾ ಈ ಒಂದು ಸುಜಾತಳ ಒಂದು ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಏನಿದೆ ಅಂದ್ರೆ ಅಮ್ಮ ತಾಯಿ ಅಕ್ಕ ಬಿಡುವಂತ ವ್ಯಕ್ತಿ ಗೋಳಾಡ್ತಾನೆ ನಿಮ್ಗೇನ್ ಹಣ ಬೇಕಲ್ಲ ನಾನು ತಂದು ಕೊಡ್ತೀನಿ ನನಗೆ ಇಲ್ಲಿಂದ ಬಿಟ್ಟು ಕಳಿಸಿ ನಾನು ಹಣ ತಂದು ಕೊಡ್ಬೋದು ನೀವು ನಾನು ಇಲ್ಲಿ ಕೂಡಿ ಹಾಕಿರಿ ಯಾವ ರೀತಿಯಾಗಿ ನಾನು ನಿಮ್ಗೆ ಹಣ ತಂದು ಕೊಡಬೇಕು ಅಂತೇಳಿ ಇಲ್ಲಿ ಅಂದ್ರೆ ಅಂಗಲಾಚಿರು ಸಹ ಇಲ್ಲಿ ಅಂತಂದ್ರೆ ಆ ಸುಜಾತ ಅವಳನ್ನ ಮನಸೋಹಿಸಿ ಇಲ್ಲಿ ಅಂತಾರೆ ಹಲ್ಲೆ ಮಾಡ್ತಾರೆ ಕೈಯಲ್ಲಿ ಒಂದು ಹಗ್ಗವನ್ನ ಹಿಡಿದುಕೊಂಡು ಹಲ್ಲೆ ಮಾಡ್ತಾರೆ ಅದರ ಜೊತೆಗೆ ಇಲ್ಲಿ ಅಂತಾರೆ ಅದು ಏನು ಒಂದು ವಿಡಿಯೋ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ಮದ್ಯದ ಬಾಟ್ಲಿ ಸಹ ಇಲ್ಲಿ ಅಂತಿರುವೆ ಇದನ್ನೆಲ್ಲವೂ ನೋಡಿದಾಗ ಇಲ್ಲಿ ಅಂತಾರೆ ಆ ಮದ್ಯ ಸೇವನೆ ಮಾಡಿದ್ರು ಸುಜಾತನೇ ಮದ್ಯ ಸೇವನೆ ಮಾಡಿದ್ಲಾ ಅಥವಾ ಅವ್ರ ಜೊತೆ ಇದ್ದಂತಹ ಸುಜಾತ ಅವ್ರ ಜೊತೆ ಇದ್ದ ಸಹಚರರು ಮದ್ಯ ಸೇವನೆ ಮಾಡಿದ್ರ ಅನ್ನೋದು ಸಹ ಇಲ್ಲಿ ಅಂತಾರೆ ಅನುಮಾನ ಮೂಡ್ತಾ ಇದೆ ಮದ್ಯ ಸೇವನೆ ಮಾಡಿ ಇಲ್ಲಿ ಅಂದ್ರೆ ತುಕಾರಾಮ್ ಅನ್ನುವಂತ ವ್ಯಕ್ತಿಗೆ ಇಲ್ಲಿ ಅಂತಂದ್ರೆ ಮೃಗಿಯ ರೀತಿ ಇಲ್ಲಿ ಅಂದ್ರೆ ಹಲ್ಲೆ ಮಾಡಿದಂತಹ ವಿಡಿಯೋ ವೈರಲ್ ಆಗಿದೆ ಮತ್ತು ಈ ವಿಡಿಯೋ ಟಿವಿ ಬಗ್ಗೆ ಲಭ್ಯವಾಗಿದೆ ನೀತಿ ಫೈನ್ ಥ್ಯಾಂಕ್ ಯು ಎಲ್ಲಪ್ಪ ತಮ್ಮ ಡೀಟೇಲ್ಸ್ಗೆ ಯಾರ ಕಡೆ ಕಾಲು ಬಿದ್ದಾಗ ತರಿಸ್ಬಿಟ್ಟು ತಾಯಿ ಬಿಡು